ಮುಸ್ಲಿಂ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯ ಮತ್ತು ತಾರತಮ್ಯಗಳ ಪ್ರತ್ಯಕ್ಷ ಸಾಕ್ಷಿಯಾಗಿ ಇದೀಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಉಜ್ವಲ್ ಬುಯಾನ್ ಅವರೇ ಸಾರ್ವಜನಿಕರ ಮುಂದೆ ನಿಂತಿದ್ದಾರೆ. ತನ್ನ ಮಗಳ ಮುಸ್ಲಿಂ ಗೆಳತಿಯೋರ್ವಳು ಎದುರಿಸಿದ ಧಾರ್ಮಿಕ ತಾರತಮ್ಯದ ಘಟನೆಯನ್ನು ಅತ್ಯಂತ ನೋವಿನಿಂದ ಅವರು ಉದಾಹರಿಸಿದ್ದಾರೆ. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಒಂದು ಕಡೆ ದೇಶಾದ್ಯಂತ ಮುಸ್ಲಿಮರ ವೇಷಭೂಷಣದ ಹೆಸರಲ್ಲಿ ಮತ್ತು ಪೌರತ್ವದ ಹೆಸರಲ್ಲಿ ರಾಜಕಾರಣಿಗಳಿಂದ ಹಿಡಿದು ನಾಗರಿಕರವರೆಗೆ ಥಳಿತಗಳು, ಹಲ್ಲೆಗಳು, ನಿಂದನೆಗಳು ನಡೆಯುತ್ತಿರುವುದರ ಸಮಯದಲ್ಲಿಯೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಮುಸ್ಲಿಂ ಸಮುದಾಯ ಎದುರಿಸುತ್ತಿರುವ ಧಾರ್ಮಿಕ ತಾರತಮ್ಯಕ್ಕೆ ಧ್ವನಿ ನೀಡಿದ್ದಾರೆ. ನನ್ನ ಮಗಳಿಗೆ ಓರ್ವ ಮುಸ್ಲಿಂ ಗೆಳತಿ ಇದ್ದಾಳೆ. ಆಕೆ ನೋಯ್ಡಾದ ಒಂದು ಖಾಸಗಿ ಯೂನಿವರ್ಸಿಟಿಯಲ್ಲಿ PhD ಮಾಡ್ತಿದ್ದಾಳೆ. ಆ ಮುಸ್ಲಿಂ ಯುವತಿ ದಕ್ಷಿಣ ದೆಹಲಿಯಲ್ಲಿ ಬಾಡಿಗೆಗೆ ಒಂದು ಮನೆ ಹುಡುಕ್ತಾ ಇದ್ರು. ಹಾಗೆ ಅಲ್ಲಿ ವರ್ಕಿಂಗ್ ವುಮೆನ್ಸ್ ಹಾಸ್ಟೆಲ್ ನಡೆಸ್ತಾ ಇರುವ ಓರ್ವ ಮಹಿಳೆಯನ್ನ ಆಕೆ ಭೇಟಿಯಾಗಿದ್ದಾಳೆ. ಆ ಮಹಿಳೆ ಈ ಯುವತಿಯ ಹೆಸರು ಕೇಳಿದ್ರು. ಆದ್ರೆ ಆ ಹೆಸರಿನಿಂದ ಅವರಿಗೆ ಯುವತಿಯ ಧರ್ಮ ಸ್ಪಷ್ಟವಾಗಲಿಲ್ಲ. ಆದ್ರಿಂದ ಆ ಮಹಿಳೆ ಇನ್ನೊಂದು ತಂತ್ರ ಹೆಣೆದ್ರು. ಯುವತಿಯ ಹೆಸರಿನ ಜೊತೆಗೆ ಇರಬಹುದಾದ ಕುಟುಂಬದ ಹೆಸರನ್ನು ಪ್ರಶ್ನಿಸಿದ್ಲು. ಅದನ್ನ ಹೇಳಿದ ತಕ್ಷಣ ಈ ಯುವತಿ ಮುಸ್ಲಿಂ ಎಂಬುದನ್ನ ಆ ಮಹಿಳೆ ಸ್ಪಷ್ಟಪಡಿಸಿಕೊಂಡ್ಲು. ಇಲ್ಲಿ ನಿನಗೆ ಮನೆ ನೀಡಲಾಗದು, ಬೇರೆಲ್ಲಾದ್ರೂ ಹುಡುಕು ಅಂತ ಆ ತಾಯಿ ನೇರವಾಗಿ ಹೇಳಿದ್ರು ಎಂದು ನ್ಯಾಯಾಧೀಶ ಉಜ್ವಲ್ ಬುಯಾನ್ ಹೇಳಿದ್ದಾರೆ. ಸಂವಿಧಾನದ ಕುರಿತು ತೆಲಂಗಾಣದ ಸ್ಟೇಟ್ ಜುಡಿಷಿಯಲ್ ಅಕಾಡೆಮಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ನ್ಯಾಯಾಧೀಶರು ಧಾರ್ಮಿಕ ತಾರತಮ್ಯದ ಈ ಘಟನೆಯನ್ನು ಉಲ್ಲೇಖಿಸಿದ್ದಾರೆ. ಇದೇ ವೇಳೆ ಒಡಿಶಾದಲ್ಲಿ ನಡೆದ ಒಂದು ಘಟನೆಯನ್ನು ಕೂಡ ಅವರು ಉಲ್ಲೇಖಿಸಿದ್ದಾರೆ. ಸರ್ಕಾರವು ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿಯೂಟ ಆರಂಭಿಸಿರುವುದಕ್ಕೆ ಒಂದು ಕಾರಣ ಇದೆ. ಗ್ರಾಮೀಣ ಪ್ರದೇಶದ ಮಕ್ಕಳು ಶಾಲೆಗೆ ಬರಲಿ ಮತ್ತು ಪೌಷ್ಟಿಕಾಂಶದ ಆಹಾರವನ್ನು ಸೇವಿಸಲಿ ಎಂಬುದು ಸರ್ಕಾರದ ಉದ್ದೇಶ. ಆದರೆ ಮಧ್ಯಾಹ್ನದ ಬಿಸಿ ಊಟವನ್ನು ತಯಾರಿಸುವವರ ಧರ್ಮವನ್ನು ನೋಡಿ ಮಕ್ಕಳು ಬಿಸಿ ಊಟ ಸೇವಿಸದಂತೆ ತಡೆಯುವ ಘಟನೆಗಳು ನಡೆಯುತ್ತಿವೆ. ದಲಿತ ಮಹಿಳೆ ಬಿಸಿ ಊಟ ತಯಾರಿಸಿದ್ದನ್ನು ಸೇವಿಸುವುದಕ್ಕೆ ಹಲವು ಮಕ್ಕಳ ಪೋಷಕರು ವಿರೋಧವನ್ನು ಸೂಚಿಸಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಸಾಮಾಜಿಕವಾಗಿ ಮೇಲು ಕೀಳು ಎಂಬ ತಾರತಮ್ಯ ಭಾವ ಆಳವಾಗಿದೆ ಮತ್ತು ನಮಗೆ ಅದರ ಆಯ್ದ ಕೆಲವು ಘಟನೆಗಳು ಮಾತ್ರ ತಿಳಿಯುತ್ತಿವೆ ಎಂದು ಅವರು ಹೇಳಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.